ಜಾತಿ ಗಣತಿ ಅಥವಾ ಜಾತಿ ಗಣತಿಯ ಗಣಿತದ ಬಗ್ಗೆ ಯಾವಾಗ ವ್ಯಾಪಕ ವಿರೋಧ ವ್ಯಕ್ತವಾಯಿತು, ಸಿದ್ದರಾಮಯ್ಯ ಸರ್ಕಾರ ಅಲರ್ಟ್ ಆಯ್ತಾ ಅಂತ ಹೇಳಿ ಬ್ರೇಕಿಂಗ್ ಅಪ್ಡೇಟ್ ತಗೊಳ್ಳೋಣ ಸ್ಕ್ರೀನ್ ಮೇಲೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಈ ಜಾತಿ ಗಣತಿ ವಿಚಾರಕ್ಕಾಗ್ತಾ ಇರುವ ಬೆಳವಣಿಗೆಗಳನ್ನ ನಾವು ಸುದ್ದಿ ಪ್ರಸಾರ ಮಾಡ್ತಲೇ ಇದ್ದೇವೆ. ಯಾವಾಗ ಸಮುದಾಯಗಳಿಂದ ಒತ್ತಡ ಹೆಚ್ಚಾಯ್ತೋ, ಆಕ್ಷೇಪ ಹೆಚ್ಚಾಯ್ತೋ, ಒಂದು ಹೆಜ್ಜೆ ಹಿಂದಿಡೋ ನಿರ್ಧಾರಕ್ಕೆ ಬಂತ ಸರ್ಕಾರ. ಈಗೊಂದೇನೋ ಕ್ಯಾಬಿನೆಟ್ ಉಪಸಮಿತಿ ರಚನೆ ಮಾಡಿ ಇನ್ನೊಂದು 3-6 ತಿಂಗಳು ಅದ್ರ ಬಗ್ಗೆ ಸುದೀರ್ಘವಾಗಿ ಆಲೋಚನೆ ಮಾಡಿ ಆಮೇಲೆ ಚಿಂತನೆ ಅನ್ನೋ ಹಂತಕ್ಕೆ ಬಂದಿದ್ಯಂತೆ ಸರ್ಕಾರ. ಹಾಗಾದ್ರೆ ಎಲ್ಲ ಗೊಂದಲ ಆಗುತ್ತೆ ಅಂತ ಗೊತ್ತಿತ್ತು. ಈಗ ಯಾಕೆ ಸಂಪುಟದ ಮುಂದಿಟ್ರು ಸಿದ್ದರಾಮಯ್ಯ ಈ ವರದಿಯನ್ನ? ಸಿದ್ದರಾಮಯ್ಯನವರ ಪರ್ಸನಲ್ ಅಜೆಂಡಾ, ಹಿಡನ್ ಅಜೆಂಡಾ, ಕುರ್ಚಿಯ ಸುತ್ತ ಇದ್ದ ಕಂಟಕವನ್ನ ಸದ್ಯಕ್ಕೆ ತಪ್ಪಿಸಿಕೊಳ್ಳುವ ಅಜೆಂಡಾ ಏನಾದ್ರೂ ಈಡೇರ್ತಾ ಅನ್ನೋ ಅನುಮಾನ ಇದೆ. ಚಂದ್ರಶೇಖರ್ ಅವರೇ, ಒಂದು ಕಡೆ ಕುರ್ಚಿ, ಮತ್ತೊಂದು ಕಡೆ ನಿಮ್ಮ ಪಕ್ಷವು JDS ಪಕ್ಷವೂ ಸೇರಿದಂತೆ ಆಡಳಿತಾರೂಢ ಪಕ್ಷದ ವಿರುದ್ಧವಾದ ಪ್ರತಿಭಟನೆ, ವಿಷಯ ಸಾಕಷ್ಟಿತ್ತಪ್ಪ. ಡೈವರ್ಟ್ ಮಾಡಲಿಕ್ಕೆ ಇದೊಂದು ಅಸ್ತ್ರ ಆಯ್ತಾ ಅನ್ನೋ ಅನುಮಾನ ಇದೆ. ಅಲ್ಲ, ಖಂಡಿತ ಇದು ಯಾವಾಗ್ಲೂ ಕೂಡ ಕಾಂಗ್ರೆಸ್ ಯಾವತ್ತೂ ಜಾತಿ ಗಣತಿಯನ್ನು ಮಾಡಿದಂಥ ಉದಾಹರಣೆಗಳೇ ಇಲ್ಲ. ಸಿದ್ದರಾಮಯ್ಯ, ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯ ಈಗ ಕಾನ್ಸ್ಟಿಟ್ಯೂಟ್ ಮಾಡಿದ್ದು 2014ರಲ್ಲಿ ಸಿದ್ದರಾಮಯ್ಯನವರು, 2017ರಲ್ಲಿ ಇವರೇ ಮುಖ್ಯಮಂತ್ರಿ ಆಗಿದ್ದಾಗ ವರದಿ ಕೊಡ್ತು. ಯಾಕೆ ತಗೊಂಡಾಗ ಅದನ್ನು ಕೆಳಗಡೆ ಕಾರ್ಪೆಟ್ ಕೆಳಗಡೆ ಇಟ್ಟರು? ಅದಾದಮೇಲೆ 2023ರಲ್ಲಿ ಬಂದರು. ಇವಾಗ ಎಷ್ಟು 24, 1.5 ವರ್ಷ ಆಗ್ತದೆ, 2 ವರ್ಷ ಆಗ್ತಾ ಬಂತು. ಇವಾಗ ಯಾಕೆ ಅದನ್ನು ಮುಡ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ ಹೇಳಿದ್ನಲ್ಲ, ಯಾವಾಗ ಅವ್ರಿಗೆ ಕುರ್ಚಿ ಕಂಟಕ ಬರುತ್ತೆ, ಯಾವಾಗ ಜನರ ಬಾಲು ನರಕ ಆಗುತ್ತೆ, ಅದು ಡೈವರ್ಟ್ ಮಾಡೋದಕ್ಕೆ ಇವ್ರು ಮಾಡ್ತಿರೋದು. ಇದು ಬರೀ ಸಿದ್ದರಾಮಯ್ಯವ್ರದ್ದು ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಹಿಸ್ಟ್ರಿನೇ ತೊಗೊಂಬನ್ನಿ. ಕಾಲೇಕರ್ ವರದಿ 55ರಲ್ಲಿ ಬಂತು, ನೆಹರು ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿದ್ರು, ಇಂದಿರಾ ಗಾಂಧಿ ಕಸದ ಬುಟ್ಟಿಗೆ ಹಾಕಿದ್ರು. ಆಮೇಲೆ ಮೊರಾರ್ಜಿ ದೇಸಾಯಿ ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ BP ಮಂಡಲ್ ವರದಿ ಮಾಡಿದ್ರು. ಮಂಡಲ್ ವರದಿ 80ರಲ್ಲಿ ಕೊಡ್ತು, ಅಷ್ಟೊತ್ತಿಗಾಗಲೇ ಇಂದಿರಾ ಗಾಂಧಿ ಇದ್ರು. ಮುಟ್ಟಿದ್ರು ಅವರು? ಇಲ್ಲ, ಅವರು ತಗೊಂಡು ಕಸದ ಬುಟ್ಟಿಗೆ ಹಾಕಿದ್ರು, ರಾಜೀವ್ ಗಾಂಧಿನ ಕಸದ ಬುಟ್ಟಿಗೆ ಹಾಕಿದ್ರು. ಆಮೇಲೆ VP ಸಿಂಗ್ ಸರ್ಕಾರ, BJP ಬೆಂಬಲಿತ VP ಸಿಂಗ್ ಸರ್ಕಾರ ಅದನ್ನು ತಗೊಂತು. ಅವತ್ತು ಸೆಪ್ಟೆಂಬರ್ 6, 1990ರಲ್ಲಿ ಆನ್ ದ ಫ್ಲೋರ್ ಆಫ್ ದ ನಿಂತ್ಕೊಂಡು ರಾಜೀವ್ ಗಾಂಧಿ ಅವರು ಹೇಳ್ತಾರೆ, ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ನಾವು ಯಾವತ್ತೂ ಜಾತಿ ಗಣತಿ ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಅದಾದಮೇಲೆ 2009ರಲ್ಲಿ ಅಷ್ಟೇ GOM ಮಾಡ್ತಾರೆ, ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮಾಡ್ತಾರೆ. ಅವ್ರು 2011 UPA ಸರ್ಕಾರಕ್ಕೆ ವರದಿ ಕೊಡುತ್ತೆ. ಯಾಕೆ ಮುಟ್ಲಿಲ್ಲ? 2011ರಲ್ಲಿ ನಿಮ್ಮ ಸರ್ಕಾರ ತಗೊಂಬಂತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ತಗೊಂಬಂತಲ್ಲ ಜಾತಿ ಗಣತಿಯನ್ನ, ಯಾಕೆ ಇಲ್ಲಿವರೆಗೆ ಯಾಕೆ ಆಚೆ ಕಡೆಗೆ ಬಿಡಲಿಲ್ಲ? ಇವ್ರು ಇಡೀ ಜೀವನದಲ್ಲಿ ಬರೀ ಈ ರೀತಿ ಮೋಸವನ್ನು ಮಾಡಿಕೊಂಡು ಅಹಿಂದ ವರ್ಗಗಳಿಗೆ, ದಲಿತ ವರ್ಗಗಳಿಗೆ ಅನ್ಯಾಯ ಮಾಡಿಕೊಂಡೇ ಬರ್ತಾರೆ. ಬಿಟ್ಬಿಟ್ರೆ ಇವ್ರು ನಿಜವಾದ ಕೊಡಬೇಕು ಅಂತಕ್ಕಂತಹ ಉದ್ದೇಶ ಇಲ್ವೇ ಇಲ್ಲ. ಕೊಟ್ಟರು ಕೂಡ ಯಾವ್ದು ಇವ್ರ ಅಜೆಂಡಾ ಇದೆಯಲ್ಲ ಅವ್ರನ್ನ ತಗೊಂಡೋಗಿ ಮೇಲ್ ಕೂರಿಸಿ ಈ ರೀತಿ ಫೇಕ್ ಮಾಡಿ ಹಿಂದೂ ಏನು ಅಹಿಂದ ಏನಿದೆ, ಹಿಂದುಳಿದ ವರ್ಗಗಳದ್ದೇನು ರಿಸರ್ವೇಷನ್ ಇದೆ ಅದನ್ನ ಡೈವರ್ಟ್ ಮಾಡ್ತಕ್ಕಂಥ ಪ್ರಯತ್ನ. ಯಾಕೆ ಅಂತ ಹೇಳಿದ್ರೆ ನಿಜವಾದ ಯಾವ್ಯಾವ 19 ಹಿಂದುಳಿದ ವರ್ಗಗಳಿದ್ದವು ಮುಸ್ಲಿಂ ಜಾತಿ ಒಳಗಡೆಗೆ, ಅದಕ್ಕೆ ಮುಂಚೆಯಿಂದ ರಿಸರ್ವೇಷನ್ ಇತ್ತು. ಬೊಮ್ಮಾಯಿ ಸರ್ಕಾರ ಅದನ್ನು ಕಂಟಿನ್ಯೂ ಮಾಡ್ತು. ಆದರೆ ಯಾವುದು ಅತಿ ಮುಂದುವರಿದ ಜಾತಿಗಳಿದೆ ಅದರೊಳಗಡೆಗೆ, ಈ ಖಾನ್ಗಳು, ಇದಿರ್ತಕ್ಕಂಥದ್ದು ಪಠಾಣ್ಗಳು, ಇಂಥವರಿಗೆ ಮಾತ್ರ ಧರ್ಮದ ಆಧಾರಿತದ ಮೇಲೆ ಏನು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡಲೇಬಾರ್ದು ಅಂತ ಹೇಳಿದ್ರು. ಅದನ್ನ ಮಾತ್ರ ಬಿಟ್ರೆ ನಿಜವಾದ ಹಿಂದುಳಿದ ಮುಸ್ಲಿಂ ಸಮುದಾಯಗಳಲ್ಲಿ ಮುಂಚೆಯಿಂದಲೂ ಇದೆ, ಇವತ್ತು ಇದೆ. ಆಯ್ತು, ವಿರೋಧ ಪಕ್ಷವಾಗಿ ಹೊರಗಿನಿಂದ ನಿಮ್ಮ ಅಬ್ಸರ್ವೇಷನ್ ಹೇಳಿದ್ರಿ. ಒಳಗೆ ಅಂದ್ರೆ ಕಾಂಗ್ರೆಸ್ನ ಒಳಗೆ ಏನಾಗ್ತಿರ್ಬೋದು ಅನ್ನೋ ಕುತೂಹಲಕ್ಕೆ ಸಮೀವುಲ್ಲಾ ಸರ್, ಸಿದ್ದರಾಮಯ್ಯನವರಿಗೆ ಕಂಟಕವಾಗಿ ನಿಂತಿದ್ದು ಕುರ್ಚಿ ಕಾಳಗದಲ್ಲಿ DK ಶಿವಕುಮಾರ್ ಅವರು ಈ ಜಾತಿ ಜನಗಣತಿಯ ರಿಪೋರ್ಟ್ ಅನ್ನ ಹೊರಗಿಡೋ ಮೂಲಕ ತನ್ನ ಹಿಂದಿರುವ ಶಕ್ತಿ ಎಷ್ಟು ಅನ್ನೋದನ್ನ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರ ಸಿದ್ದರಾಮಯ್ಯನವರು ಅನುಮಾನ. ಯಾಕಂದ್ರೆ ಇಲ್ಲಿ ನಂಬರ್ಸ್ ಹೆಚ್ಚಿಗೆ ಯಾವ್ದಾಗಿದೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಇಷ್ಟು ದಿನ ಇದ್ದಕ್ಕಂತ ಜಾತಿ ಸಮೀಕರಣ ಪೂರ್ತಿ ತಲೆ ಕೆಳಗಾಯ್ತು. ಇದರ ಮೂಲಕ ತನ್ನ ಹಿಂದಿರುವ ಅಹಿಂದ ಶಕ್ತಿಯ ಜನಸಂಖ್ಯೆ ಕೂಡ ಹೆಚ್ಚಿದೆ ಅನ್ನೋದನ್ನ ತೋರಿಸುವ ಮೂಲಕ ಹೈಕಮಾಂಡ್ಗೂ ಒಂದು ಸಟಲ್ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನನ ಇದು. ಈಗ ಸಚಿವ ಸಂಪುಟ ಸಭೆಯನ್ನ ಅವರು ಕರೆದು ಈ ವರದಿಯನ್ನ ಮಂಡಿಸ್ತಿದ್ದ ಹಾಗೇನೆ ಸಚಿವ ಸಂಪುಟ ಸಭೆಯಲ್ಲಿ ನೇರವಾಗಿ ಅವ್ರು ಹೇಳಿದ್ದು, ಫಸ್ಟ್ ಅವ್ರು ಪ್ರನೌನ್ಸ್ ಮಾಡಿದ್ದೆ ರಾಹುಲ್ ಗಾಂಧಿ ಅವರ ಹೆಸರನ್ನ. ಹೌದು, ರಾಹುಲ್ ಗಾಂಧಿ ಅವರ ಹೆಸರನ್ನ ಇಟ್ಟು ಅವರು ನನಗೆ ಸೂಚನೆಯನ್ನು ಕೊಟ್ಟಿರೋದ್ರಿಂದ ನಾನು ಈ ವರದಿಯನ್ನ ಮಂಡಿಸ್ತಾ ಇದ್ದೇನೆ ಅನ್ನುವ ಮಾತನ್ನು ಹೇಳಿದ್ರು. ಅಂದರೆ ಮೊದಲನೇ ಸ್ಟೆಪ್ ಅಲ್ಲೇ ರಾಹುಲ್ ಗಾಂಧಿ ಅವರ ಆದೇಶದ ಅಂತ ಹೇಳಿದ್ರ ಮೂಲಕ ಮುಂದೆ ತನಗೆ ಬರಬಹುದಾದಂತಹ ಒಂದು ಪ್ರತಿರೋಧವನ್ನ ಎದುರಿಸಿಕೊಳ್ಳುವಂತಹ ತಂತ್ರ. ಅದರಲ್ಲೇನು ಸಿದ್ದರಾಮಯ್ಯನವರು ಬ್ರಿಲಿಯಂಟ್ ಅವರು, ಇದರಲ್ಲೇನು ಎರಡು ಮಾತೇನಿಲ್ಲ. ಒಂದು ರಾಜಕಾರಣದಲ್ಲಿ ನೀವು ಹೇಳ್ದಂಗೂ ಆಗ್ಬೋದು. ಯಾಕೆ ಅಂತಂದ್ರೆ ಇದು ಒಂದು ವೇಳೆ ಇಂಪ್ಲಿಮೆಂಟ್ ಮಾಡೋದೇನು ಮಾಮೂಲಿ ವಿಚಾರ ಏನಲ್ಲ ಇದು. ಆಮೇಲೆ ಪೂರ್ತಿ ಇಂಪ್ಲಿಮೆಂಟ್ ಮಾಡೋ ಅಧಿಕಾರ ಏನು ಸಿದ್ದರಾಮಯ್ಯನವ್ರ ಕೈಲೇನಲ್ಲ. ಈಗ ನೀವು ಹೇಳಿದ್ದು ಒಂದು ಆಂಗಲ್ ಇತ್ತು ಅಂದ್ರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಅಮೆಂಡ್ಮೆಂಟ್ ಮಾಡಬೇಕು, ಅದನ್ನ ಶೆಡ್ಯೂಲ್ ಅಲ್ಲಿ ಆಡ್ ಮಾಡಬೇಕು, ಪಾರ್ಲಿಮೆಂಟ್ ಅಲ್ಲಿ ಇಡಬೇಕು, ಪಾರ್ಲಿಮೆಂಟಲ್ ಡಿಸ್ಕಷನ್ ಆಗಬೇಕು, ಇಲ್ಲಿ ರೆಸೊಲ್ಯೂಷನ್ ತಗೋಬೇಕು. ಎಲ್ಲದಕ್ಕಿಂತ ಮೊದಲು ರೆಸೊಲ್ಯೂಷನ್ ತಗೊಂಡು 69%, 70% ಓವರ್ ಆಲ್ ನಮ್ಮ ರಿಸರ್ವೇಷನ್ ಜಾಸ್ತಿ ಮಾಡಿ ಅಂತ ಹೇಳಿ ಅದನ್ನ ಸೆಂಟ್ರಲ್ ಪಾಸ್ ಆನ್ ಮಾಡಿ
ಈ ಮೀಸಲಾತಿಯ ವಿವಾದದ ಚೆಂಡು ಕೇಂದ್ರದ ಅಂಗಳಕ್ಕೆ ತಳ್ಳಿದೆ. ಬಿಜೆಪಿಯವರು ಈ ಮೀಸಲಾತಿ ಜಾಸ್ತಿ ಮಾಡೋದಕ್ಕೆ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂತಲೂ ಆಗ್ಬಹುದು. ನಿಜ ನಿಜ ಆಗ್ಬಹುದು. ಯಾಕೆಂದ್ರೆ ಅಂತಿಮವಾಗಿ ಅಮೆಂಡ್ ಆಗ್ಬೇಕಾಗಿರೋದು ನಮ್ಮ ರಿಸರ್ವೇಶನ್ 70% ಅಂತ ಹೇಳಿರೋದು ಪಾರ್ಲಿಮೆಂಟ್ ಅಲ್ಲಿ. ಆಮೇಲೆ ನಮ್ಮ ಬಿಜೆಪಿಯ ಸ್ನೇಹಿತ ಹೇಳಿದ್ರು ಇಂದಿರಾ ಸಹಾನಿ ಕೇಸಲ್ಲಿ 50% ರಿಸರ್ವೇಶನ್ ಹೇಳಿದ್ದಾರೆ, ನಿಜ. ಆದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ 10% ರಿಸರ್ವೇಶನ್ ಕೊಡೋದ್ರ ಮೂಲಕ ಸುಪ್ರೀಂ ಕೋರ್ಟ್ 50% ತೆಗೆದುಹಾಕಿದೆ. ಎಲ್ಲಿದೆ? ಸರಿ, 17ಕ್ಕೆ ಅಂತ ಸಮಯ ಇದ್ದದಷ್ಟೇ. 17ಕ್ಕೆ ಬಹುಶಃ ಸಂಪುಟದ ಮುಂದೆ ಬಂದು ಇದು ಏನೋ ಒಂದು ಆಗುತ್ತೇನೋ ಅನ್ಕೊಂಡಿದ್ವಿ. ಆದ್ರೆ ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಇನ್ನೊಂದಷ್ಟು ತಿಂಗಳ ಕಾಲ ಇದನ್ನ ಮುಂದಿಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅಂತ ಹೇಳಿ. ಹಾಗಾಗಿ ರಾಜಗೌಡ್ರೆ, ಚಂದ್ರಶೇಖರ್ ಅವರೇ, ಪಾಷಾ ಅವರೇ, ಮತ್ತೊಂದು ಡಿಬೇಟ್ ಅಂತೂ ಆಗತ್ತೆ ಸದ್ಯದಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಜಾತಿ ಗಣತಿ ಅಥವಾ ಜಾತಿ ಗಣತಿಯ ಗಣಿತದ ಬಗ್ಗೆ ಯಾವಾಗ ವ್ಯಾಪಕ ವಿರೋಧ ವ್ಯಕ್ತವಾಯಿತು, ಸಿದ್ದರಾಮಯ್ಯ ಸರ್ಕಾರ ಅಲರ್ಟ್ ಆಯ್ತಾ ಅಂತ ಹೇಳಿ ಬ್ರೇಕಿಂಗ್ ಅಪ್ಡೇಟ್ ತಗೊಳ್ಳೋಣ ಸ್ಕ್ರೀನ್ ಮೇಲೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರವಾಗಿ ಈ ಜಾತಿ ಗಣತಿ ವಿಚಾರಕ್ಕಾಗ್ತಾ ಇರುವ ಬೆಳವಣಿಗೆಗಳನ್ನ ನಾವು ಸುದ್ದಿ ಪ್ರಸಾರ ಮಾಡ್ತಲೇ ಇದ್ದೇವೆ. ಯಾವಾಗ ಸಮುದಾಯಗಳಿಂದ ಒತ್ತಡ ಹೆಚ್ಚಾಯ್ತೋ, ಆಕ್ಷೇಪ ಹೆಚ್ಚಾಯ್ತೋ, ಒಂದು ಹೆಜ್ಜೆ ಹಿಂದಿಡೋ ನಿರ್ಧಾರಕ್ಕೆ ಬಂತ ಸರ್ಕಾರ. ಈಗೊಂದೇನೋ ಕ್ಯಾಬಿನೆಟ್ ಉಪಸಮಿತಿ ರಚನೆ ಮಾಡಿ ಇನ್ನೊಂದು 3-6 ತಿಂಗಳು ಅದ್ರ ಬಗ್ಗೆ ಸುದೀರ್ಘವಾಗಿ ಆಲೋಚನೆ ಮಾಡಿ ಆಮೇಲೆ ಚಿಂತನೆ ಅನ್ನೋ ಹಂತಕ್ಕೆ ಬಂದಿದ್ಯಂತೆ ಸರ್ಕಾರ. ಹಾಗಾದ್ರೆ ಎಲ್ಲ ಗೊಂದಲ ಆಗುತ್ತೆ ಅಂತ ಗೊತ್ತಿತ್ತು. ಈಗ ಯಾಕೆ ಸಂಪುಟದ ಮುಂದಿಟ್ರು ಸಿದ್ದರಾಮಯ್ಯ ಈ ವರದಿಯನ್ನ? ಸಿದ್ದರಾಮಯ್ಯನವರ ಪರ್ಸನಲ್ ಅಜೆಂಡಾ, ಹಿಡನ್ ಅಜೆಂಡಾ, ಕುರ್ಚಿಯ ಸುತ್ತ ಇದ್ದ ಕಂಟಕವನ್ನ ಸದ್ಯಕ್ಕೆ ತಪ್ಪಿಸಿಕೊಳ್ಳುವ ಅಜೆಂಡಾ ಏನಾದ್ರೂ ಈಡೇರ್ತಾ ಅನ್ನೋ ಅನುಮಾನ ಇದೆ. ಚಂದ್ರಶೇಖರ್ ಅವರೇ, ಒಂದು ಕಡೆ ಕುರ್ಚಿ, ಮತ್ತೊಂದು ಕಡೆ ನಿಮ್ಮ ಪಕ್ಷವು JDS ಪಕ್ಷವೂ ಸೇರಿದಂತೆ ಆಡಳಿತಾರೂಢ ಪಕ್ಷದ ವಿರುದ್ಧವಾದ ಪ್ರತಿಭಟನೆ, ವಿಷಯ ಸಾಕಷ್ಟಿತ್ತಪ್ಪ. ಡೈವರ್ಟ್ ಮಾಡಲಿಕ್ಕೆ ಇದೊಂದು ಅಸ್ತ್ರ ಆಯ್ತಾ ಅನ್ನೋ ಅನುಮಾನ ಇದೆ. ಅಲ್ಲ, ಖಂಡಿತ. ಇದು ಯಾವಾಗ್ಲೂ ಕೂಡ ಕಾಂಗ್ರೆಸ್ ಯಾವತ್ತೂ ಜಾತಿ ಗಣತಿಯನ್ನು ಮಾಡಿದಂಥ ಉದಾಹರಣೆಗಳೇ ಇಲ್ಲ. ಸಿದ್ದರಾಮಯ್ಯ, ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯ ಈಗ ಕಾನ್ಸ್ಟಿಟ್ಯೂಟ್ ಮಾಡಿದ್ದು 2014 ಸಿದ್ದರಾಮಯ್ಯನವರು. 2017 ಇವರೇ ಮುಖ್ಯಮಂತ್ರಿ ಆಗಿದ್ದಾಗ ವರದಿ ಕೊಡ್ತು. ಯಾಕೆ ತಗೊಂಡಾಗ ಅದನ್ನ ಕೆಳಗಡೆ ಕಾರ್ಪೆಟ್ ಕೆಳಗಡೆ ಇಟ್ಟರು? ಅದಾದ್ಮೇಲೆ 2023 ಬಂದರು. ಇವಾಗ ಎಷ್ಟು? 24, 1.5 ವರ್ಷ ಆಗ್ತದೆ, 2 ವರ್ಷ ಆಗ್ತಾ ಬಂತು. ಇವಾಗ ಯಾಕೆ ಅದನ್ನು ಮುಡ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ, ಹೇಳಿದ್ನಲ್ಲ, ಯಾವಾಗ ಅವ್ರಿಗೆ ಕುರ್ಚಿ ಕಂಟಕ ಬರುತ್ತೆ, ಯಾವಾಗ ಜನರ ಬಾಲು ನರಕ ಆಗುತ್ತೆ, ಅದು ಡೈವರ್ಟ್ ಮಾಡೋದಕ್ಕೆ ಇವ್ರು ಮಾಡ್ತಿರೋದು. ಇದು ಬರೀ ಸಿದ್ದರಾಮಯ್ಯವ್ರದ್ದು ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಹಿಸ್ಟ್ರಿನೇ ತಗೊಂಬನ್ನಿ. ಕಾಲೇಕರ್ ವರದಿ 55 ಬಂತು, ನೆಹರು ತಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿದ್ರು, ಇಂದಿರಾ ಗಾಂಧಿ ಕಸದ ಬುಟ್ಟಿಗೆ ಹಾಕಿದ್ರು. ಆಮೇಲೆ ಮೊರಾರ್ಜಿ ದೇಸಾಯಿ ಕಾಂಗ್ರೆಸ್ಸೇತರ ಸರ್ಕಾರ ಬಂದಾಗ BP ಮಂಡಲ್ ವರದಿ ಮಾಡಿದ್ರು. ಮಂಡಲ್ ವರದಿ 80ರಲ್ಲಿ ಕೊಡ್ತು, ಅಷ್ಟೊತ್ತಿಗಾಗಲೇ ಇಂದಿರಾ ಗಾಂಧಿ ಇದ್ರು. ಮುಟ್ಟಿದ್ರು ಅವರು? ಇಲ್ಲ, ಅವರು ತಗೊಂಡು ಕಸದ ಬುಟ್ಟಿಗೆ ಹಾಕಿದ್ರು, ರಾಜೀವ್ ಗಾಂಧಿನ ಕಸದ ಬುಟ್ಟಿಗೆ ಹಾಕಿದ್ರು. ಆಮೇಲೆ VP ಸಿಂಗ್ ಸರ್ಕಾರ, BJP ಬೆಂಬಲಿತ VP ಸಿಂಗ್ ಸರ್ಕಾರ ಅದನ್ನು ತಗೊಂತು. ಅವತ್ತು ಸೆಪ್ಟೆಂಬರ್ 6, 1990ರಲ್ಲಿ ಆನ್ ದ ಫ್ಲೋರ್ ಆಫ್ ದ ನಿಂತ್ಕೊಂಡು ರಾಜೀವ್ ಗಾಂಧಿ ಅವರು ಹೇಳ್ತಾರೆ, ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ನಾವು ಯಾವತ್ತೂ ಜಾತಿ ಗಣತಿ ಒಪ್ಪಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ. ಅದಾದಮೇಲೆ 2009 ಅಷ್ಟೇ GOM ಮಾಡ್ತಾರೆ, ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮಾಡ್ತಾರೆ. ಅವ್ರು 2011 UPA ಸರ್ಕಾರಕ್ಕೆ ವರದಿ ಕೊಡುತ್ತೆ. ಯಾಕೆ ಮುಟ್ಲಿಲ್ಲ? 2011ರಲ್ಲಿ ನಿಮ್ಮ ಸರ್ಕಾರ ತಗೊಂಬಂತಲ್ಲ, ಸೆಂಟ್ರಲ್ ಗೌರ್ಮೆಂಟ್ ತಗೊಂಬಂತಲ್ಲ ಜಾತಿ ಗಣತಿಯನ್ನ, ಯಾಕೆ ಇಲ್ಲಿವರೆಗೆ ಯಾಕೆ ಆಚೆ ಕಡೆಗೆ ಬಿಡಲಿಲ್ಲ? ಇವ್ರು ಇಡೀ ಜೀವನದಲ್ಲಿ ಬರೀ ಈ ರೀತಿ ಮೋಸವನ್ನ ಮಾಡಿಕೊಂಡು ಅಹಿಂದ ವರ್ಗಗಳಿಗೆ, ದಲಿತ ವರ್ಗಗಳಿಗೆ ಅನ್ಯಾಯ ಮಾಡ್ಕೊಂಡೇ ಬರ್ತಾರೆ. ಬಿಟ್ಬಿಟ್ರೆ ಇವ್ರು ನಿಜವಾದ ಕೊಡಬೇಕು ಅಂತಕ್ಕಂತಹ ಉದ್ದೇಶ ಇಲ್ವೇ ಇಲ್ಲ. ಕೊಟ್ಟರು ಕೂಡ ಯಾವ್ದು ಇವ್ರ ಅಜೆಂಡಾ ಇದೆಯಲ್ಲ ಅವ್ರನ್ನ ತಗೊಂಡೋಗಿ ಮೇಲ್ ಕೂರಿಸಿ ಈ ರೀತಿ ಫೇಕ್ ಮಾಡಿ ಹಿಂದೂ ಏನು ಅಹಿಂದ ಏನಿದೆ, ಹಿಂದುಳಿದ ವರ್ಗಗಳದ್ದೇನು ರಿಸರ್ವೇಷನ್ ಇದೆ ಅದನ್ನ ಡೈವರ್ಟ್ ಮಾಡ್ತಕ್ಕಂಥ ಪ್ರಯತ್ನ. ಯಾಕೆ ಅಂತ ಹೇಳಿದ್ರೆ, ನಿಜವಾದ ಯಾವ್ಯಾವ 19 ಹಿಂದುಳಿದ ವರ್ಗಗಳಿದ್ದವು ಮುಸ್ಲಿಂ ಜಾತಿ ಒಳಗಡೆಗೆ, ಅದಕ್ಕೆ ಮುಂಚೆಯಿಂದ ರಿಸರ್ವೇಷನ್ ಇತ್ತು. ಬೊಮ್ಮಾಯಿ ಸರ್ಕಾರ ಅದನ್ನು ಕಂಟಿನ್ಯೂ ಮಾಡ್ತು. ಆದರೆ ಯಾವುದು ಅತಿ ಮುಂದುವರಿದ ಜಾತಿಗಳಿದೆ ಅದರೊಳಗಡೆಗೆ, ಈ ಖಾನ್ಗಳು, ಇದಿರ್ತಕ್ಕಂಥದ್ದು ಪಠಾಣ್ಗಳು, ಇಂಥವರಿಗೆ ಮಾತ್ರ ಧರ್ಮದ ಆಧಾರಿತದ ಮೇಲೆ ಏನು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡಲೇಬಾರ್ದು ಅಂತ ಹೇಳಿದ್ರು. ಅದನ್ನ ಮಾತ್ರ ಬಿಟ್ರೆ ನಿಜವಾದ ಹಿಂದುಳಿದ ಮುಸ್ಲಿಂ ಸಮುದಾಯಗಳಲ್ಲಿ ಮುಂಚೆಯಿಂದಲೂ ಇದೆ, ಇವತ್ತು ಇದೆ. ಆಯ್ತು, ವಿರೋಧ ಪಕ್ಷವಾಗಿ ಹೊರಗಿನಿಂದ ನಿಮ್ಮ ಅಬ್ಸರ್ವೇಷನ್ ಹೇಳಿದ್ರಿ. ಒಳಗೆ ಅಂದ್ರೆ ಕಾಂಗ್ರೆಸ್ನ ಒಳಗೆ ಏನಾಗ್ತಿರ್ಬೋದು ಅನ್ನೋ ಕುತೂಹಲಕ್ಕೆ ಸಮೀವುಲ್ಲ ಸರ್, ಸಿದ್ದರಾಮಯ್ಯನವರಿಗೆ ಕಂಟಕವಾಗಿ ನಿಂತಿದ್ದು ಕುರ್ಚಿ ಕಾಳಗದಲ್ಲಿ DK ಶಿವಕುಮಾರ್ ಅವರು ಈ ಜಾತಿ ಜನಗಣತಿಯ ರಿಪೋರ್ಟ್ ಅನ್ನ ಹೊರಗಿಡೋ ಮೂಲಕ ತನ್ನ ಹಿಂದಿರುವ ಶಕ್ತಿ ಎಷ್ಟು ಅನ್ನೋದನ್ನ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರ ಸಿದ್ದರಾಮಯ್ಯನವರು ಅನುಮಾನ. ಯಾಕಂದ್ರೆ ಇಲ್ಲಿ ನಂಬರ್ಸ್ ಹೆಚ್ಚಿಗೆ ಯಾವ್ದಾಗಿದೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಇಷ್ಟು ದಿನ ಇದ್ದಕ್ಕಂತ ಜಾತಿ ಸಮೀಕರಣ ಪೂರ್ತಿ ತಲೆ ಕೆಳಗಾಯ್ತು. ಇದರ ಮೂಲಕ ತನ್ನ ಹಿಂದಿರುವ ಅಹಿಂದ ಶಕ್ತಿಯ ಜನಸಂಖ್ಯೆ ಕೂಡ ಹೆಚ್ಚಿದೆ ಅನ್ನೋದನ್ನ ತೋರಿಸುವ ಮೂಲಕ ಹೈಕಮಾಂಡ್ಗೂ ಒಂದು ಸಟಲ್ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನನ ಇದು. ಈಗ ಸಚಿವ ಸಂಪುಟ ಸಭೆಯನ್ನ ಅವರು ಕರೆದು ಈ ವರದಿಯನ್ನ ಮಂಡಿಸ್ತಿದ್ದ ಹಾಗೇನೆ ಸಚಿವ ಸಂಪುಟ ಸಭೆಯಲ್ಲಿ ನೇರವಾಗಿ ಅವ್ರು ಹೇಳಿದ್ದು, ಫಸ್ಟ್ ಅವ್ರು ಪ್ರನೌನ್ಸ್ ಮಾಡಿದ್ದೆ ರಾಹುಲ್ ಗಾಂಧಿ ಅವರ ಹೆಸರನ್ನ. ಹೌದು, ರಾಹುಲ್ ಗಾಂಧಿ ಅವರ ಹೆಸರನ್ನ ಇಟ್ಟು ಅವರು ನನಗೆ
ಸೂಚನೆಯನ್ನು ಕೊಟ್ಟಿರೋದ್ರಿಂದ ನಾನು ಈ ವರದಿಯನ್ನ ಮಂಡಿಸ್ತಾ ಇದ್ದೇನೆ ಅನ್ನುವ ಮಾತನ್ನು ಹೇಳಿದ್ರು. ಅಂದರೆ ಮೊದಲನೇ ಸ್ಟೆಪ್ ಅಲ್ಲೇ ರಾಹುಲ್ ಗಾಂಧಿ ಅವರ ಆದೇಶದ ಅಂತ ಹೇಳೋದ್ರ ಮೂಲಕ ಮುಂದೆ ತನಗೆ ಬರಬಹುದಾದಂತಹ ಒಂದು ಪ್ರತಿರೋಧವನ್ನ ಎದುರಿಸಿಕೊಳ್ಳುವಂತಹ ತಂತ್ರ. ಅದರಲ್ಲೇನು ಸಿದ್ದರಾಮಯ್ಯನವರು ಬ್ರಿಲಿಯಂಟ್ ಅವರು, ಇದರಲ್ಲೇನು ಎರಡು ಮಾತೇನಿಲ್ಲ. ಒಂದು ರಾಜಕಾರಣದಲ್ಲಿ ನೀವು ಹೇಳ್ದಂಗೂ ಆಗ್ಬೋದು. ಯಾಕೆ ಅಂತಂದ್ರೆ ಇದು ಒಂದು ವೇಳೆ ಇಂಪ್ಲಿಮೆಂಟ್ ಮಾಡೋದೇನು ಮಾಮೂಲಿ ವಿಚಾರ ಏನಲ್ಲ ಇದು. ಆಮೇಲೆ ಪೂರ್ತಿ ಇಂಪ್ಲಿಮೆಂಟ್ ಮಾಡೋ ಅಧಿಕಾರ ಏನು ಸಿದ್ದರಾಮಯ್ಯನವ್ರ ಕೈಲೇನಲ್ಲ. ಈಗ ನೀವು ಹೇಳಿದ್ದು ಒಂದು ಆಂಗಲ್ ಇತ್ತು ಅಂದ್ರೆ, ಈಗ ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್ ಅಮೆಂಡ್ಮೆಂಟ್ ಮಾಡಬೇಕು, ಅದನ್ನ ಶೆಡ್ಯೂಲ್ ಅಲ್ಲಿ ಆಡ್ ಮಾಡಬೇಕು, ಪಾರ್ಲಿಮೆಂಟ್ ಅಲ್ಲಿ ಇಡಬೇಕು, ಪಾರ್ಲಿಮೆಂಟಲ್ ಡಿಸ್ಕಷನ್ ಆಗಬೇಕು, ಇಲ್ಲಿ ರೆಸೊಲ್ಯೂಷನ್ ತಗೋಬೇಕು. ಎಲ್ಲದಕ್ಕಿಂತ ಮೊದಲು ರೆಸೊಲ್ಯೂಷನ್ ತಗೊಂಡು 69%, 70% ಓವರ್ ಆಲ್ ನಮ್ಮ ರಿಸರ್ವೇಷನ್ ಜಾಸ್ತಿ ಮಾಡಿ ಅಂತ ಹೇಳಿ ಅದನ್ನ ಸೆಂಟ್ರಲ್ ಪಾಸ್ ಆನ್ ಮಾಡಿ ಈ ಮೀಸಲಾತಿಯ ವಿವಾದದ ಚೆಂಡು ಕೇಂದ್ರದ ಅಂಗಳಕ್ಕೆ ತಳ್ಳಿದೆ. ಬಿಜೆಪಿಯವರು ಈ ಮೀಸಲಾತಿ ಜಾಸ್ತಿ ಮಾಡೋದಕ್ಕೆ ಇನ್ಕ್ರೀಸ್ ಮಾಡ್ತಿದ್ದಾರೆ ಅಂತಲೂ ಆಗ್ಬಹುದು. ನಿಜ ಆಗ್ಬಹುದು. ಯಾಕೆಂದ್ರೆ ಅಂತಿಮವಾಗಿ ಅಮೆಂಡ್ ಆಗ್ಬೇಕಾಗಿರೋದು ನಮ್ಮ ರಿಸರ್ವೇಶನ್ 70% ಅಂತ ಹೇಳಿರೋದು ಪಾರ್ಲಿಮೆಂಟ್ ಅಲ್ಲಿ. ಆಮೇಲೆ ನಮ್ಮ ಬಿಜೆಪಿಯ ಸ್ನೇಹಿತ ಹೇಳಿದ್ರು ಇಂದಿರಾ ಸಹಾನಿ ಕೇಸಲ್ಲಿ 50% ರಿಸರ್ವೇಶನ್ ಹೇಳಿದ್ದಾರೆ, ನಿಜ. ಆದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ 10% ರಿಸರ್ವೇಶನ್ ಕೊಡೋದ್ರ ಮೂಲಕ ಸುಪ್ರೀಂ ಕೋರ್ಟ್ 50% ತೆಗೆದುಹಾಕಿದೆ. ಎಲ್ಲಿದೆ? ಸರಿ, 17ಕ್ಕೆ ಅಂತ ಸಮಯ ಇದ್ದದಷ್ಟೇ. 17ಕ್ಕೆ ಬಹುಶಃ ಸಂಪುಟದ ಮುಂದೆ ಬಂದು ಇದು ಏನೋ ಒಂದು ಆಗುತ್ತೇನೋ ಅನ್ಕೊಂಡಿದ್ವಿ. ಆದ್ರೆ ಈಗ ಸಿಗ್ತಿರೋ ಮಾಹಿತಿ ಪ್ರಕಾರ ಇನ್ನೊಂದಷ್ಟು ತಿಂಗಳ ಕಾಲ ಇದನ್ನ ಮುಂದಿಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅಂತ ಹೇಳಿ. ಹಾಗಾಗಿ ರಾಜಗೌಡ್ರೆ, ಚಂದ್ರಶೇಖರ್ ಅವರೇ, ಪಾಷಾ ಅವರೇ, ಮತ್ತೊಂದು ಡಿಬೇಟ್ ಅಂತೂ ಆಗತ್ತೆ ಸದ್ಯದಲ್ಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದದಷ್ಟೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.